ಫ್ರೆಂಡ್ಸ್, ಮ್ಯಾಥ್ಸ್ ಕ್ಲಾಸ್ಗೆ ಸ್ವಾಗತ. ಇವತ್ತು ನಾವು 10ನೇ ತರಗತಿಯಲ್ಲಿ ಬರುವಂಥ ಅಧ್ಯಾಯ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು. ಇದರಲ್ಲಿ ನೀಡಿರುವಂಥ ಸಮೀಕರಣ ಜೋಡಿಗಳಿಗೆ ಪರಿಹಾರವನ್ನು ಕಂಡುಹಿಡಿಯಬೇಕಾಗತ್ತೆ. ಅದನ್ನು ಕಂಡುಹಿಡಿಯಲು ಅಧ್ಯಾಯದಲ್ಲಿ 4 ವಿಧಾನಗಳಿವೆ. ಅದರಲ್ಲಿ ಆದೇಶ ವಿಧಾನವೂ ಒಂದು. ಆದೇಶ ವಿಧಾನದಿಂದ ಹೇಗೆ ಪರಿಹಾರವನ್ನು ಕಂಡುಹಿಡಿಯಬೇಕು ಅನ್ನೋದನ್ನು ನಾವು ಇವತ್ತು ಕಲಿಯೋಣ. ನೋಡಿ, ಈ ರೀತಿ 2 ಸಮೀಕರಣಗಳನ್ನು ನೀಡಿರುತ್ತಾರೆ. x + 7y = 10, 3x - 2y = 7. ಇದರಲ್ಲಿ ಸಮೀಕರಣ 1, ಇದು ಸಮೀಕರಣ 2. ಸಮೀಕರಣ 1ಅನ್ನು ಮತ್ತೆ ಬರ್ಕೊಳ್ಳಿ. x + 7y = 10. x ಅನ್ನು ಇಲ್ಲೇ ಇಟ್ಟು 10 + 7y ಈ ಕಡೆ ಬಂದಾಗ -7y ಆಗುತ್ತೆ. ಈಗ ಇದು ಸಮೀಕರಣ 3. ಮತ್ತು ಸಮೀಕರಣ 2ಅನ್ನು ಬರ್ಕೊಂಡು 3x - 2y = 7. ಇಲ್ಲಿ x ನ ಜಾಗದಲ್ಲಿ ನಾವು 10 - 7y ಆದೇಶಿಸಬೇಕು. 3x ಜಾಗದಲ್ಲಿ 10 - 7y - 2y = 7. ಈಗ 3ನ 10ರ ಜೊತೆ ಮತ್ತು 3ನ 7ರ ಜೊತೆ, 3ಅನ್ನು 10ರ ಜೊತೆ ಮತ್ತು 3ಅನ್ನು 7ರ ಜೊತೆ ಗುಣಿಸಿ. 3 × 10 - 3 × 21y - 2y = 7. ಈಗ +30ಅನ್ನು ಹಾಗೆ ಬರ್ಕೊಳ್ಳಿ. ಈಗ -21y - 2y ಇವೆರಡು ಸಜಾತಿ ಪದಗಳಾಗಿವೆ. ಹಾಗಾಗಿ -- ಆಗುತ್ತೆ. 21ರಲ್ಲಿ 2ಅನ್ನು ಕೂಡಿದಾಗ -23y = 7. ಆಗುತ್ತೆ, ಆದರೆ ಉತ್ತರವನ್ನು ನಾವು ಮೈನಸ್ನಲ್ಲೇ ಬರಿಬೇಕು. ಹಾಗಾಗಿ 23y = 7. ಈಗ -23y ಅನ್ನು ಇಲ್ಲೇ ಇಟ್ಕೊಳ್ಳಿ. -23y 7. ಈಗ +30 ಈ ಕಡೆ ಬಂದಾಗ -30 ಆಗುತ್ತೆ. ಈಗ -23y = ಈಗ +7ನಿಂದ -30ಅನ್ನು ಮೈನಸ್ ಮಾಡಬೇಕು. ಯಾಕೆಂದರೆ +- ಆಗುತ್ತೆ. 7ರಿಂದ 30ಅನ್ನು ಕಳಿಗೆ ಬರಲ್ಲ. ಹಾಗಾಗಿ 30ರಿಂದ 7 ಕಳೆದಾಗ -23. ಯಾಕಂದರೆ ದೊಡ್ಡ ಸಂಖ್ಯೆ ಯಾವುದಿರುತ್ತೆ ಅದರಿಂದ ನಾವು ಕಳೆದಾಗ ಅದರ ಚಿಹ್ನೆನೇ ಇಡಬೇಕು ನಾವು ಉತ್ತರದಲ್ಲಿ. ಈಗ y = -23. ಈ y ನ ಬೆಲೆ ಏನಿದೆ ಅದು ಕೆಳಗೆ ಬರ್ಕೋಬೇಕು. -23 - ಆಗುತ್ತೆ. 23 × 23, 23 × 23. y ನ ಬೆಲೆ 1 ಬಂತು. ಈಗ ಈ y ನ ಬೆಲೆನ ನಾವು ಸಮೀಕರಣ 1 ಅಥವಾ ಸಮೀಕರಣ 2 ಅಥವಾ ಸಮೀಕರಣ 3ರಲ್ಲಿ ಯಾವುದರಲ್ಲೂ ಆದೇಶಿಸ್ಬೋದು. ನಾನು ಸಮೀಕರಣ 1ರಲ್ಲಿ ಆದೇಶಿಸ್ತಿದ್ದೀನಿ. x + 7y = 10. ಈಗ x + 7y ನ ಬೆಲೆ ಏನಿದೆ ಅದು ಇಲ್ಲಿ ಆದೇಶಿಸಿ. = 10. x + 7 7 × 7 = 10. x = 10 +7 ಈ ಕಡೆ ಬಂದಾಗ -7 ಆಗುತ್ತೆ. x = 3. ನೋಡಿ, +- ಆಗುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ ಅಂದರೆ ಪ್ಲಸ್ ಇದೆ. ಹಾಗಾಗಿ ಪ್ಲಸ್ನಿಂದ ಮೈನಸ್ನ ಸಂಖ್ಯೆನ ಕಳೆದಿದ್ದೀನಿ. ದೊಡ್ಡ ಸಂಖ್ಯೆ ಯಾವುದಿದೆ ಅದರ ಚಿಹ್ನೆನ ನಾನು ಇಟ್ಟಿದ್ದೀನಿ. ಅದು ಪ್ಲಸ್ನ ಇಟ್ಟರೂ ನಡೆಯುತ್ತೆ, ಇಟ್ಟಿಲ್ಲ ಅಂದರೂ ನಡೆಯುತ್ತೆ. ಹಾಗಾಗಿ ಪರಿಹಾರ ಏನು? x ನ ಬೆಲೆ 3 ಮತ್ತು y ನ ಬೆಲೆ 1. ಧನ್ಯವಾದಗಳು.